ಆಂಗ್ಲ ಭಾಷೆಯ EIAದ ಮುಖಪುಟ. ಇದು ಕನ್ನಡ EIA ವರದಿಯ ಮುಖಪುಟ. ಇಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಆಧಾರದ ಮೇಲೆ ಅಂತ ಬರೀತಾರೆ. ಸಾರ್ವಜನಿಕರು ಇಲ್ಲಿ ಯಾರಿದ್ದಾರೆ? ಒಟ್ಟು 5, 10, 15 ಕಿಲೋಮೀಟರ್ ವ್ಯಾಪ್ತಿಯ 103 ಹಳ್ಳಿಗಳನ್ನು ಗುರುತಿಸಲಾಗಿದೆ. ಆ 103 ಹಳ್ಳಿಗಳಿಂದ ಎಷ್ಟು ಜನ ಈ ಬಂದರು ನಿರ್ಮಾಣದಲ್ಲಿ ಭಾಗಿದಾರರಾಗಿದ್ದಾರೆ ಅನ್ನೋದನ್ನು ತಿಳಿಸ್ಬೇಕು. ಆದರೆ ಇಂಗ್ಲೀಷ್ ವರ್ಷನ್ನಲ್ಲಿ ಅದರ ಮೆನ್ಷನ್ನೇ ಇಲ್ಲ. ಸಾರ್ವಜನಿಕ ಅಂತೂ ಶಬ್ದ ಎಲ್ಲೂ ಬಂದಿಲ್ಲ. ಈ ಸಾರ್ವಜನಿಕ ಅನ್ನೋ ಶಬ್ದ ಇಂಗ್ಲೀಷ್ ವರ್ಷನ್ನಲ್ಲಿ ಇಲ್ಲವೇ ಇಲ್ಲ. ಕನ್ನಡದಲ್ಲಿ ಸಾರ್ವಜನಿಕ ಖಾಸಗಿ ಅಂತೂ ಗೊತ್ತಾಗ್ತದೆ, JSW ಅಂತ ಹೇಳಿ. ಆದರೆ ಸಾರ್ವಜನಿಕರು ಯಾರು ಅದನ್ನು ಅವರು ವಿವರಣೆಯನ್ನು ನೀಡಿಲ್ಲ ಇಲ್ಲಿ. ಆಮೇಲೆ ಇದು ಬಹಳ ಆಶ್ಚರ್ಯಕರವಾದಂಥ ಒಂದು ವಿಷಯ. ಸಾರ್ವಜನಿಕ ಅಂತೀರ, ಆಮೇಲೆ ಗ್ರೀನ್ ಫೀಲ್ಡ್ ಬಂದರಿನ ಅಭಿವೃದ್ಧಿ ಅಂತ ಕರೀತಾರೆ. ಅಭಿವೃದ್ಧಿ ಅಂದರೆ ಏನು? ಯಾವುದಾದ್ರು ಒಂದು ಇದ್ದದ್ದನ್ನು ಸುಧಾರಣೆ ಮಾಡೋದಕ್ಕೆ ಅಭಿವೃದ್ಧಿ ಅಂತ ಕರೀತಾರೆ. ಕನ್ನಡ ಸರಿಯಾಗಿ ಬರ್ತದೆ ಅಂತ ತಿಳ್ಕೊಂಡ್ರೆ ಅಭಿವೃದ್ಧಿ ಅಂದರೆ ಈಗಿರುವುದನ್ನು ಸುಧಾರಣೆ ಮಾಡೋದು. ಆದರೆ JSW ಬಂದರು ಇಲ್ಲ, ಇಲ್ಲಿ ಏಣಿಯಲ್ಲಿ ಯಾವುದೇ ಬಂದರು ಇಲ್ಲ. ಹಾಗಿದ್ದವಾಗ ಈ ಅಭಿವೃದ್ಧಿ ಅನ್ನುವ ಶಬ್ದನೇ ತಪ್ಪು. ಅಲ್ಲಿ ಅಭಿವೃದ್ಧಿ ಅಂತ ಬರಬೇಕಾಗಿದ್ದರೆ ಒಂದು ಬಂದರು ಇರಬೇಕು. ಬಂದರು ಇದೆಯಾ? ಇಲ್ಲದಿದ್ದ ಮೇಲೆ ಅಭಿವೃದ್ಧಿ ಅನ್ನೋದು ಹೇಗಾಗ್ತದೆ? ಇದು ಒಂದು ಪ್ರಶ್ನೆ. ಇನ್ನು ಖಾಸಗಿ ಸಂಸ್ಥೆ ಒಂದು ಬಂದರು ನಿರ್ಮಾಣ ಮಾಡ್ತದೆ. ಅದು ಎಷ್ಟು ದೊಡ್ಡ ಬಂದರು ಅಂದರೆ ಮಂಗಳೂರಿನಲ್ಲೇ ನಮ್ಮ ಅದಕ್ಕೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ದೊಡ್ಡ ಬಂದರಿದೆ. ಅದು ಹ್ಯಾಂಡಲ್ ಮಾಡುವ ಕಾರ್ಗೋದ ಸುಮಾರು 30% ಹೆಚ್ಚು ಕಾರ್ಗೋ ಹ್ಯಾಂಡಲ್ ಮಾಡುವಂಥ ಒಂದು ಬಂದರು ಮಾಡ್ತಾರೆ. ಅಂದರೆ ಅದಕ್ಕೆ ಅವ್ರು ಹೇಳಿದರು ಎ ಕ್ಯಾಟಗರಿ ಅಂದರೆ ರೆಡ್ ಲಿಸ್ಟು, ಭಾರೀ ಅಪಾಯಕಾರಿ ಆಗುವಂಥ ಸಾಧ್ಯತೆ ಇರುವಂಥ ಒಂದು ಬಂದರು ಅಂತ ಹೇಳಿ ಅವರು ಹೇಳಿಬಿಟ್ಟಿದ್ದಾರೆ. ಹಾಗೆ ಹೇಳೋದಿದ್ದರೆ ಅಷ್ಟು ದೊಡ್ಡ ಬಂದರು ಇಲ್ಲಿ ಬೇಕಾ?